ಅವ್ರಿಗೊಬ್ಬ ಬೆಸ್ಟ್ ಫ್ರೆಂಡ್ ತರ ಇದ್ದೀನಿ ಅಂಡ್ ಅವ್ರನ್ನು ಅದೇ ತರ ಟ್ರೀಟ್ ಮಾಡ್ತೀನಿ ಕೂಡ. ಹಾಗಿರುವಾಗ ಅವರು ನನ್ನ ಹತ್ರ ಆ ವಿಚಾರನ ಶೇರ್ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ ಅಗ್ರಜ. ಅವ್ರಾಗ ಅವ್ರು ಹೇಳಲಿಲ್ಲ, ಫೈನ್. ನಾನು ಕೋಪ ಮಾಡ್ಕೊಂಡಾಗ್ಲೂ ಅವ್ರು ಹೇಳಿಲ್ಲ ಅಂದ್ರೆ ಅದು ತಪ್ಪಲ್ವಾ ಅಗ್ರಜ? ಅವ್ರ ಕಷ್ಟ ಇದೆ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರೆ ನಾನು ಅವ್ರ ಜೊತೆ ಸ್ಪಂದಿಸ್ತಿದ್ದೆ. ಅದೇನೇ ಸಿಚುವೇಶನ್ ಬಂದಿದ್ರು ಇಬ್ರು ಒಟ್ಟಿಗೆ ಫೇಸ್ ಮಾಡ್ತಿದ್ವಿ. ಅದೆಲ್ಲ ಬಿಟ್ಟು ನಾನು ಎಷ್ಟೇ ಕೇಳ್ಕೊಂಡ್ರು ಅವ್ರು ಹಠ ಬಿಡ್ಲಿಲ್ಲ. ಅವಾಗ ನನ್ಗೆ ಏನನ್ಸ್ತು ಗೊತ್ತಾ? ಬರ್ತಾ ಬರ್ತಾ ಅವ್ರು ನನ್ನ ದೂರ ಮಾಡ್ತಿದ್ದಾರೆ ಅಂತ ಅನ್ಸ್ತು. ನಾನು ಅವ್ರಿಗೆ ನಾನು ಅನ್ಕೊಂಡಷ್ಟು ಕ್ಲೋಸ್ ಅಲ್ಲ, ಅಥವಾ ಅವ್ರ ಲೈಫಲ್ಲಿ ನನಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರಿಗೂ ಹೀಗೆ ಅನ್ಸ್ತು ಅಲ್ವಾ ಅಗ್ರಜ? ಫೇರ್ ಎನಫ್ ವಿಕ್ರಾಂತ್. ನಾವೊಬ್ಬರನ್ನ ತುಂಬಾ ಇಷ್ಟಪಟ್ಟಾಗ ವಿಷಯಗಳನ್ನ ಯಾವತ್ತೂ ಮುಚ್ಚಿಡೋದಿಕ್ಕೆ ಹೋಗ್ಬಾರ್ದು. ಅದು ಒಳ್ಳೇದಲ್ಲ. ನೀನ್ ಅದನ್ನೇ ತಾನೇ ಹೇಳಕ್ ಹೊರಟಿರೋದು. ಎಕ್ಸಾಕ್ಟ್ಲಿ ಅಗ್ರಜ. ಈ ವಿಚಾರದಲ್ಲಿ ನನಗೆ ತುಂಬಾ ಹರ್ಟ್ ಆಯ್ತು. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಈಗೋಗೆ ತುಂಬಾ ಪೆಟ್ಟು ಬೀಳ್ತು. ಇದು ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ವರ್ಕ್ ಆಗುತ್ತಾ ವಿಕ್ರಾಂತ್? ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕ ಅಪ್ಲೈ ಆಗೇ ಆಗುತ್ತೆ ಅಗ್ರಜ. ಕರೆಕ್ಟ್. ಧ್ರುವ ಅಮೂಲ್ಯ ಮನೇಲಿ ಇರೋದನ್ನ ನೀನು ಅದೇ ಇಬ್ರು ಮುಚ್ಚಿಟ್ಟಿದ್ರಿ. ಅದು ಅವನಿಂದ ದೂರ ಇರಿ ಅಂತ ನಾನು ಒಂದ್ಸಲ ವಾರ್ನಿಂಗ್ ಕೊಟ್ಟಾದ್ಮೇಲೆ ನಿನ್ನ ಆಂಗಲಲ್ಲೇ ಯೋಚನೆ ಮಾಡೋದಿಕ್ಕೆ ಹೋದ್ರೆ ನಾನು ಕೂಡ ನೀನ್ ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸೋ ಹಾಗೆ ಇಲ್ಲ. ಮಾತಾಡೋ ವಿಕ್ರಾಂತ್. ಬಟ್ ಈ ಸಿಚುವೇಶನ್ ಬೇರೆ ಅಗ್ರಜ. ನನಗೆ ತುಂಬಾ ಹತ್ತಿರದವರೊಬ್ಬರು ಹೇಳಿದ್ದಾರೆ, ಪ್ರೀತಿ ಅಂದ್ರೆ ವಿಶ್ವಾಸ ಅಂತ. ಅದು ನಿಜ ಅನ್ನೋದೇ ಆದ್ರೆ ನೀನು ನಿನ್ನ ಪ್ರೀತಿಲಿ ವಿಶ್ವಾಸ ಇಡಬೇಕಾಗಿತ್ತು ವಿಕ್ರಾಂತ್. ಆರ್ತಿ ವಿಷಯನ ಮುಚ್ಚಿಟ್ಟು ನಿನಗಾಗ್ಲಿ ಅಥವಾ ನಿನಗೆ ಬೇಕಾಗಿರೋರ್ಗಾಗ್ಲಿ ಒಳ್ಳೇದೇ ಮಾಡ್ತಿದ್ದಾಳೆ ಅಂತ ನೀನ್ ಯಾಕೆ ಅನ್ಕೋಬಾರ್ದಾಗಿತ್ತು? ಎಷ್ಟೋ ಸಲ ಈ ಕ್ಷಣದ ವ್ಯಾಲ್ಯೂ ನಮಗೆ ಮುಂದೆ ಒಂದಿನ ನೆನಪಾಗಿ ಕಾಡೋವರೆಗೂ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ತುಂಬಾ ಜನ ಮಾತಾಡ್ತಾರೆ ವಿಕ್ರಾಂತ್, ಆದ್ರೆ ಎಷ್ಟೋ ಜನಕ್ಕೆ ಅದ್ರ ಅರ್ಥ ಗೊತ್ತೇ ಇರೋದಿಲ್ಲ. ಡೆಫಿನೆಟ್ಲಿ ರಿಲೇಶನ್ಶಿಪ್ ಅಂತಂದ್ರೆ ಖಂಡಿತವಾಗ್ಲೂ ಒಟ್ಟಿಗಿರೋದು, ಆದ್ರೆ ಅದ್ರ ಎದುರುಗಡೆ ಕಂಡಷ್ಟು ಸುಲಭ ಅಲ್ಲ. ರೋಡ್ ಬದಿಯಲ್ಲಿ ದೊಡ್ಡದಾಗಿ ಯಾರೋ ಒಬ್ರು ಒಂದು ನಂಬರ್ ಬರ್ದಿದ್ದಾರೆ ಅಂತ ಅಂದ್ಕೊ. ಬರ್ದವ್ರ ಕಡೆ ಹೋಗಿ ನಿಂತಾಗ ನಿನ್ ನೋಡಿದಾಗ ಅದು 6 ಅಂತ ಕಾಣುತ್ತೆ. ನೀನ್ ಅದನ್ನ 6 ಅಂತಾನೆ ಓದ್ತೀಯ. ಆದ್ರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಆರ್ತಿ ನಿಂತು ನೋಡಿದಾಗ ಅದು 9 ಅಂತ ಕಾಣುತ್ತೆ. ಅವಳು ಅದನ್ನ ಹಾಗೆ ಓದ್ತಾಳೆ. ನಿನ್ನ ಪ್ರಕಾರ ಅವಳು ಓದಿದ ತಪ್ಪು, ಅವಳ ಪ್ರಕಾರ ನೀನ್ ಓದಿದ ತಪ್ಪು. ಆದ್ರೆ ನಿಮ್ಮಿಬ್ರು ಮಧ್ಯೆ ಬೇರೆಯವ್ರು ಯಾರಾದ್ರೂ ನಿಂತು ನೋಡಿದಾಗ ನೀವಿಬ್ರು ವಾದನೂ ಸರಿ ಅಂತಾನೆ ಅನ್ಸುತ್ತೆ. ನಾವ್ ಯಾವ ಆಂಗಲ್ ಇಂದ ಸಿಚುವೇಶನ್ ಫೇಸ್ ಮಾಡ್ತಿದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ವಿಕ್ರಾಂತ್. ಪ್ರತಿಯೊಬ್ಬರ ಆಕ್ಷನ್ಗೂ ಅವ್ರದೇ ಆದ ರೀಸನ್ ಇರುತ್ತೆ, ಆದ್ರೆ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಪ್ರೀ ಪ್ಲಾನ್ ಆಗಿರಬಾರ್ದು. ರಿಲೇಶನ್ಶಿಪ್ ಒಂಥರ ಟಾಮ್ ಅಂಡ್ ಜೆರಿ ತರ ಇರಬೇಕು ವಿಕ್ರಾಂತ್. ಎಷ್ಟೇ ಜಗಳಾಗ್ಲಿ ಕಿತ್ತಾಟ ಆಗ್ಲಿ ಒಟ್ಟಿಗಿರ್ಬೇಕು. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದು ತುಂಬಾ ದೊಡ್ಡದು ಅಂತ. ಕೋಪ, ದ್ವೇಷ, ಆವೇಶ ಇವೆಲ್ಲ ಪ್ರೀತಿ ಅನ್ನೋದ್ರ ಮುಂದೆ ತುಂಬಾ ಚಿಕ್ಕ ಪದಗಳಾಗ್ಬಿಡ್ತವೆ ವಿಕ್ರಾಂತ್. ಅದರಲ್ಲೂ ಪ್ರೀತಿಸಿ ಮದ್ವೆ ಆಗಿರೋ ನಿನಗೆ ಪ್ರೀತಿ ಮುಂದೆ ಇದು ಯಾವುದು ದೊಡ್ಡದಾಗಿ ಕಾಣಲೇಬಾರ್ದು ವಿಕ್ರಾಂತ್. ಹಾಗೆ ನಿನ್ ಹೋರಾಟ ಕೂಡ ಪ್ರೀತಿನ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಆಗಿರ್ಬೇಕು. ಪ್ರೀತಿಲ್ ಗೆದ್ದವನ್ಗೆ ಯಾವತ್ತೂ ಬಹುಮಾನ ಇಲ್ಲ ವಿಕ್ರಾಂತ್, ಅಲ್ಲಿ ಯಾವತ್ತೂ ಸೋತವನ್ಗೆ ಮೆಡಲ್. ಯಾಕಂದ್ರೆ ಪ್ರೀತಿ ಅನ್ನೋದು ಪಡ್ಕೊಳ್ಳೋದಲ್ಲ, ಬದಲಾಗಿ ಹಂಚೋದು. ಜಗತ್ತಲ್ಲಿರೋ ಜನರಲ್ಲಿ ನಮಗೆ ತೀರಾ ಅಂದ್ರೆ ತೀರಾ ಕಡಿಮೆ ಜನ ಪರಿಚಯ ಇರ್ತಾರೆ. ಅದರಲ್ಲಿ ತುಂಬಾ ಕಡಿಮೆ ಜನ ಕ್ಲೋಸ್ ಇರ್ತಾರೆ. ಅದರಲ್ಲೂ ಕಡಿಮೆ ಜನ ನಮ್ಮ ಫ್ಯಾಮಿಲಿ ಆಗಿರ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಇಲ್ಲಿರ್ತಾರೆ. ಅವ್ರನ್ನೇ ದೂರ ಮಾಡ್ಕೋತೀವಿ ಅಂದ್ರೆ ಇನ್ನೇನ್ ಸಾಧಿಸೋದಿಕ್ ಸಾಧ್ಯ ಹೇಳು? ಅಥವಾ ಹಠದ ಸಾಧನೆಗೆ ನಮಗ್ ಚಪ್ಪಾಳೆ ತಟ್ಟಕ್ಕಾದ್ರೂ ಯಾರು ಇರ್ತಾರೆ ಹೇಳು? ಸಂತೆ ಮಧ್ಯೇನು ಏಕಾಂತನ ಕಂಡುಕೊಂಡಿರೋನು ಯೋಗಿ ಆಗಿರ್ಬೋದು, ಆದ್ರೆ ಸಂತೆಲಿ ತಾನು ಒಂಟಿ ಅಂತ ಅಂದ್ಕೊಳ್ಳೋನು ರೋಗಿ ವಿಕ್ರಾಂತ್. ಆ ರೋಗ ಯಾರಿಗೂ ಬರಬಾರ್ದು. ವಿರಹ ವೈರಾಗ್ಯನ ಹುಟ್ಟಿಸಿದ್ರೆ ಅದು ತಪ್ಪಲ್ಲ, ಆದ್ರೆ ವಿಷಾದನ್ ಮಾತ್ರ ಹುಟ್ಟಿಸಬಾರ್ದು. ಪ್ರೀತಿ ನಮಗೆ ಸುಮಾರು ವಿಷಯಗಳನ್ನ ಹೇಳ್ಕೊಡುತ್ತೆ ವಿಕ್ರಾಂತ್. ಕಲಿಯಕ್ಕೆ ನಾವು ಓಪನ್ ಆಗಿರ್ಬೇಕಷ್ಟೇ.
ಆದ್ಯಾ ಚೇರ ಕೂತ್ಕೊಂಡೆ ಬಗ್ತಾ ಇದೆಯದೆ ಹೂನ್ ಬಿದ್ರೆ ಎತ್ ಕೊಡಕ್ ನಾನಿಲ್ವಾ? ದುಶ್ಮನ್ ಕಾ ಹೇ ಅಂದ್ರೆ ಗಂಡನ್ ರೂಪದಲ್ಲೇ ಹೇ. ನೀನ್ ಯಾಕೆ ರಿಸ್ಕ್ ತಗೋತೀಯ? ಇರು. ಆ ಸ್ಪೂನ್ ಹೋದ್ರೋಯ್ತು, ತಗೋ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋ. ಈ ಬಿಲ್ಡಪ್ ಇಷ್ಟನ್ನೆಲ್ಲ ಹೇಳ್ಬೇಕಿತ್ತ? ಎಲ್ಲ ಹಾಳು ಮಾಡಿದ್ರಲ್ರಿ ಸಾರ್ಥಕ್. ಇವರಮ್ಮ ನಾನೇನೇ ಮಾಡ್ದೆ? ಮಾಡ್ದನ್ನೆಲ್ಲ ಮಾಡ್ಬಿಟ್ಟು ಏನಾಯ್ತಂತ ಕೇಳ್ತಾ ಇದ್ದೀರಾ? ಸುಮ್ ತಿನ್ನಿ. ಒಂದೊಂದ್ಸಲಿ ಒಂದೊಂದ್ ತರ ಆಡ್ತೀಯ. ಆಪರೇಷನ್ ಡೈಮಂಡ್ ರಾಕೆಟ್ ಆದ್ಯ. ಅಮ್ಮೋ, ವೇದಾಂತ್ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಳೆ. ನಮಸ್ಕಾರಣ್ಣ. ಯಾಕಣ್ಣ? ನಾನು ಕೆಳಗ್ ಬಗ್ಗೆ ಈ ಮನೆಯಲ್ಲಿ ದೊಡ್ಡ ವಿಚಿತ್ರ ಕೇಸ್ ಅಂದ್ರೆ ಇದೇನೆ. ಹಾಯ್ ಅದಿತಿ. ಹೇ ನಿಂತ್ಕೋ, ನಿನ್ನ ಸ್ವಲ್ಪ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಅದೇನ್ ಹೇಳು? ಪರ್ಸನಲ್ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ಬೇಡ. ಇನ್ ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಮನೇಲಿ ಯಾರು ಇಲ್ಲ, ಮಾತಾಡ್ಬೋದು. ಹೇಗಿದ್ರು ನಾನ್ ನಿಮಗ್ ಜೋಕರ್ ತರನೇ ಕಾಣೋದಲ್ವಾ? ಕಾಮಿಡಿಗೆ ಇನ್ಯಾವ ಸುಡ್ಗಾಡ್ ಪ್ರೈವಸಿ? ಓಕೆ ಓಕೆ, ಕೂಲ್ ಡೌನ್. ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದು ಹೆಲ್ತ್ ಒಳ್ಳೇದಲ್ಲ. ಈ ಲವ್ ಗಿವೆಲ್ಲ ನನ್ಗೇನು ಹೊಸ್ತೇನಲ್ಲ. ಹೊಸ್ದಲ್ವಾ? ಐ ಮೀನ್ ಹುಡುಗಿರ್ ಪ್ರಪೋಸ್ ಮಾಡಿದ್ದು ಹೊಸ್ತಲ್ಲ ಅಂತ ಹೇಳಿದ್ದು. ನಾನೇನು ಕಮಿಟ್ ಆಗಿಲ್ಲ. ಈ ತರ ನಾನು ಇಷ್ಟಪಡ್ತಾರೆ ಅಂತ ಮೊದಲು ಕೆಲವರು ಹೇಳಿದ್ದಾರೆ. ಅಂದ್ರೆ ನನ್ನೇ ದೊಡ್ಡ ಹೀರೋ, ಸೂಪರ್ ಗುಡ್ ಲುಕಿಂಗ್ ಅಂತ ಹೇಳ್ತಿಲ್ಲ. ಆದ್ರೂ ನಂಗೆ ಹುಡುಗಿರು ಅಟೆನ್ಷನ್ ಕೊಡ್ತಾರೆ. ಅದ್ಯಾಕೆ ನಾನು ಅವ್ರಿಗೆ ಇಷ್ಟ ಆಗ್ತೀನಿ ಅನ್ನೋದು ನನ್ಗೇನು ಗೊತ್ತಾಗಿಲ್ಲ. ಅವರು ಸೀರಿಯಸ್ ಆಗಿ ಹೇಳ್ತಾರೋ ಇಲ್ಲ ತಮಾಷೆ ಮಾಡ್ತಾರೋ ಅದು ನನ್ಗೆ ಗೊತ್ತಾಗಿಲ್ಲ. ಯಾರಾದ್ರೂ ಬಂದು ನನ್ಗೆ ಐ ಲವ್ ಯು ಅಂತ ಹೇಳಿದ್ರೆ ಅದು ನಂಗೆ ಕೆಟ್ಟ ಕಾಮಿಡಿ ತರ ಅನ್ಸುತ್ತೆ. ಅಂತ ಹುಡುಗಿರ್ ಲಿಸ್ಟಲ್ಲಿ ಇನ್ನೇ ಸೇರ್ಸೋದು ನಂಗೆ ಇಷ್ಟ ಇಲ್ಲ. ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೂಡ. ಹಾಗಂತ ನಾನು ನಿಮ್ಮ ಫೀಲಿಂಗ್ಸ್ಗೆ ಹರ್ಟ್ ಮಾಡ್ತಿಲ್ಲ. ನೀನ್ ಮಾಡಿದ ತಪ್ಪು ಅಂತಾನು ಹೇಳ್ತಿಲ್ಲ. ನಿಂಗನ್ಸಿದ್ನ ನೀ ಹೇಳಿದ್ಯಾ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ನಮ್ ಸಿಚುವೇಶನ್ ನೋಡಿ ನನ್ಗೆ ನಗು ಬಂತಷ್ಟೇ. ಯಾಕೆ ನಗು ಬರ್ಬೇಕು ಅನ್ನೋದೇ ನನ್ನ ಪ್ರಶ್ನೆ. ನನ್ನ ಫೀಲಿಂಗ್ಸ್ ನಾನ್ ಹೇಳ್ಕೊಂಡ್ರೆ ನಿಂಗ್ ನಗು ಬರುತ್ತಲ್ವಾ? ಅಂದ್ರೆ ನೀನ್ ನನಗೆ ಅವಮಾನ ಮಾಡ್ದಂಗೆ ಲೆಕ್ಕ. ಇಲ್ಲ ಇಲ್ಲ, ನೀನ್ ಹಾಗೆಲ್ಲ ಅನ್ಕೋಬೇಡ. ನಗು ಒಬ್ರೊಬ್ರು ಒಂದ್ ಕಾರಣಕ್ಕೆ ಬರುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ಬೋದು. ನೀನ್ ಇನ್ನು ಕಾಲೇಜಲ್ಲಿ ಇದೆಯಾ, ಚಿಕ್ಕ ಹುಡುಗಿ, ಇನ್ನು ಓದ್ ಕೂಡ ಮುಗ್ದಿಲ್ಲ. ಇಂಥ ಸಮಯದಲ್ಲಿ ಈ ತರ ಅನ್ಸೋ ಸಹಜ. ಆದ್ರೆ ಅದನ್ನ ಫಾಲೋ ಮಾಡೋ ಟೈಮ್ ಇದಲ್ಲ. ಯಾಕಂದ್ರೆ ನೀನಿನ್ನು ಪ್ರಪಂಚಕ್ಕೆ ಬಂದಿಲ್ಲ. ಕಾಲೇಜ್ ಮುಗಿದ್ಮೇಲೆ ನಿಜವಾದ ಜೀವನ ಶುರು ಆಗೋದು, ಪ್ರಪಂಚ ಏನು ಅಂತ ಅರ್ಥ ಆಗೋದು. ಈಗ ನಿನ್ಗೆ ಆಗಿರೋದು ನಾನು ಪ್ರೀತಿ ಅಂತ ಅನ್ಕೊಳ್ಳಲ್ಲ. ಇದು ಇನ್ಫ್ಯಾಕ್ಚುಯೇಷನ್ ಅಥವಾ ಜಸ್ಟ್ ಅಟ್ರಾಕ್ಷನ್ ಕೂಡ ಆಗಿರ್ಬೋದು. ಸೊ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮುಂದಿರೋ ದೊಡ್ಡ ಜೀವನನ ರಿಸ್ಕ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನನ್ನ ಭಾವನೆ ಏನು ಅಂತ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಅದೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿಷಯ ಏನು ಅಂತ ಹೇಳು ಪರಿ, ಪರವಾಗಿಲ್ಲ. ಖಂಡಿತ ಹೇಳ್ತೀನಿ. ಆದರೆ ಆ ವಿಷಯನ ನೀವು ಹೇಗೆ ಸ್ವೀಕರಿಸ್ತೀರಿ ಅನ್ನೋದು ನನಗೆ ಭಯ. ಇದುವರೆಗೂ ನಾನು ಎಲ್ಲದನ್ನು ಹೇಗೆ ಸ್ವೀಕರಿಸಿದ್ದೀನೋ ಹಾಗೆ ಸ್ವೀಕರಿಸ್ತೀನಿ. ನೀನು ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದೆಲ್ಲ ಆತಂಕ ಪಡಬೇಕಾಗಿಲ್ಲ. ವಿಷಯನ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಅದಕ್ಕೆ ನನಗೆ ಆತಂಕ ಆಗ್ತಿರೋದು. ಮುಚ್ಚಿಟ್ಟಿದ್ಯಾ? ಏನನ್ನ? ನಮ್ಮ ಆರ್ತಿ ಎಲ್ಲ ಹೆಣ್ಮಕ್ಳು ಮಾಮೂಲಿಯಾಗಿ ತವ್ರ ಮನೆಗೆ ಬಂದು ಹೋಗ್ತಾರಲ್ಲ, ಹಾಗೆ ಬಂದಿರಲಿಲ್ಲ ರೀ.
ಅವತ್ತು ರಾತ್ರಿ ಅವಳ ಮನೆಗೆ ಬಂದಾಗ ನನಗೆ ಆತಂಕ ಆಗಿ ಒಬ್ಬಳೇ ಬಂದ್ಯಾ, ಅದು ಇಷ್ಟೊತ್ತಲ್ಲಿ ಹಳೆಯಂದ್ರೆ ಬರಲಿಲ್ವಾ ಅಂತೆಲ್ಲ ನಾನು ಪ್ರಶ್ನೆ ಮಾಡಿದ್ದೆ ಅಲ್ವಾ. ಅವತ್ತು ನನಗಿದ್ದ ಅನುಮಾನ ನಿಜ ಆಗೋಯ್ತು ರೀ. ಏನ್ ಅನುಮಾನ ಪರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಏನಾದ್ರೂ ವಿಕ್ಕಿ ಜೊತೆ? ಹೌದು ರೀ, ಅದೇ ನಡೆದಿತ್ತು. ಅವಳು ಮೊದಲು ಇದನ್ನ ನನ್ನಿಂದನೂ ಮುಚ್ಚಿಟ್ಟಿದ್ಲು. ಆದರೆ ನವರಾತ್ರಿ ಹಬ್ಬದಲ್ಲಿ ಸುಹಾಸಿನಿ ನಮ್ಮ ಮನೆಗೆ ಬಂದಾಗ ಎಲ್ಲ ಹೇಳಿ ಹೋದ್ರು ರೀ, ಆರ್ತಿ ಮತ್ತೆ ವಿಕ್ಕಿ ಮಧ್ಯೆ ಏನೂ ಸರಿ ಇಲ್ಲ ಅಂತ. ಏನ್ ಹೇಳ್ತಾ ಇದೀಯ ಪರಿ ನೀನು? ಈ ವಿಷಯ ಎಲ್ಲ ಮೊದಲೇ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಗೊತ್ತಿದ್ದು ಮುತುವರ್ಜಿ ವಹಿಸಿ ಅವರಿಬ್ರನ್ನ ಕೂರಿಸಿ ಯಾಕೆ ಮಾತಾಡಿಸ್ಲಿಲ್ಲ? ಅವ್ರ ವಿಷಯ ಏನು ಅಂತ ಯಾರಿಗೂ ಹೇಳಬಾರ್ದು ಅಂತ ಹೇಳಿಲ್ಲ ರೀ. ಅವ್ರವ್ರಿಗೆ ಸರಿ ಮಾಡ್ಕೋತಾರೆ ಅಂತ ಇಷ್ಟು ದಿನ ದೂಡ್ಬಿಟ್ರು. ಆದ್ರೆ ಈಗ ಸರಿ ಹೋಗಿದ್ದಾರೆ. ಅವರಿಬ್ಬರ ಮಧ್ಯೆ ಈಗ ಯಾವ ಅಂತರನೂ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಲ್ಲಿ ನೀವು ನೊಂದ್ಕೋತೀರಾ ಅಂತ ನಾನಿದನ್ನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ನನ್ನಿಂದ ತಪ್ಪಾಗಿ ಹೋಯ್ತು. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡ ಪರಿ. ನೀನು ನನ್ನಿಂದ ವಿಷಯ ಮುಚ್ಚಿಟ್ಟೆ ಅಂತ ನನಗೆ ಬೇಜಾರಿಲ್ಲ. ಆದರೆ ನೀನೊಬ್ಬಳೇ ಇದನ್ನೆಲ್ಲ ತಲೆ ಮೇಲೆ ಹಾಕೊಂಡು ಸಂಕಟ ಪಟ್ಟಿಲ್ಲ ಅಂತ ಬೇಜಾರಾಯ್ತು. ನೀನು ನನಗೆ ವಿಷಯ ತಿಳಿಸಿದ್ದಿದ್ರೆ ನಾನು ನಿನಗೇನಾದ್ರೂ ಸಹಾಯ ಮಾಡಬಹುದಿತ್ತು ಅನ್ನೋ ಭಾವನೆ ಅಷ್ಟೇ. ಇವಾಗಲೇ ಸಾಕಷ್ಟು ನೊಂದಿದ್ದೀರಾ ರೀ. ಮಗಳು ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ನೀವೆಲ್ಲಿ ಕುಸ್ತು ಹೋಗ್ತಿರೋ ಅಂತ ನಾನು ಹೇಳಲಿಲ್ಲ ರೀ. ಇದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಪರಿ. ವಿಕ್ಕಿ ಆರ್ತಿಗಿಂತ ಚಿಕ್ಕವನು. ಅವರಿಬ್ರು ಬೆಳೆದಿರೋ ಪರಿಸರ, ಗುಣಧರ್ಮ, ಮನಸ್ಥಿತಿ ಇವು ಯಾವ ಹತ್ತಿರದಲ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ದೂರನೇ ಇದೆ. ಬಿಸಿ ರಕ್ತ, ಮಾತಿಗೆ ಮಾತು ಬೆಳೆದಿರುತ್ತೆ. ಇಬ್ಬರಿಗೂ ತಮ್ಮದೇ ಸರಿ ಅನ್ನೋ ಭಾವನೆ ಬಂದಿರುತ್ತೆ. ಮದುವೆ ಆದ ಹೊಸರಲ್ಲಿ ಇದೆಲ್ಲ ಸಹಜ ಅಲ್ವಾ? ಇಂಥ ಅಡೆತಡೆ ಹೆಚ್ಚು ಕಮ್ಮಿ ಎಲ್ಲ ಜೀವನದಲ್ಲೂ ಬರುತ್ತೆ. ಆಗ ಅವರಿಬ್ರು ಅದನ್ನು ದಾಟಿ ಮುಂದೆ ಹೆಜ್ಜೆ ಇಟ್ಟು ಮೆಟ್ಲತ್ಬೇಕು. ಆಗ್ಲೇ ಜೀವನ ಎತ್ತರಕ್ಕೆ ಬೆಳೆಯೋದಲ್ವಾ? ನೀವು ಇದನ್ನ ಇಷ್ಟು ಸರಳವಾಗಿ ತಗೋತೀರಾ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಸರಳ ಅಲ್ಲ ಪರಿ, ಸಹಜವಾಗಿ ಯೋಚನೆ ಮಾಡಿದೆ ಅಷ್ಟೇ. ಸಮಸ್ಯೆ ಸರ್ವಸಾಮಾನ್ಯ, ಆದರೆ ಅದರ ಪರಿಣಾಮ ಏನು ಅನ್ನೋದು ಮುಖ್ಯ ಆಗುತ್ತೆ. ಇವ್ರ ವಿಚಾರದಲ್ಲಿ ಆ ಪರಿಣಾಮ ಸುಖಾಂತ್ಯ ಕಂಡಿದೆ. ಇನ್ನೇನು ಬೇಕು ಹೇಳು? ಹಾಗಾದ್ರೆ ನೀವು ನನ್ನನ್ನು ಕ್ಷಮಿಸ್ತೀರಾ? ಕ್ಷಮಿಸೋದಕ್ಕೆ ನೀನು ಯಾವ ತಪ್ಪು ಮಾಡಿಲ್ವಲ್ಲ ಪರಿ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ವೇದಾಂತ್? ಅಮ್ಮ ಯಾಕೆ ಸಡನ್ ಆಗಿ ಹೀಗೆ ಕೇಳ್ತಿದ್ದಾರೆ? ಅಮ್ಮನಿಗೇನಾದ್ರೂ ನನ್ನ ಮತ್ತೆ ಅಮೂಲ್ಯ ಬಗ್ಗೆ ಏನಾದ್ರೂ ಗೊತ್ತಾಗಿರ್ಬೋದಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ಏನೂ ಇಲ್ಲಮ್ಮ. ಆದ್ರೆ ನೀವ್ಯಾಕೆ ಇದಕ್ಕಿದ್ದಾಗೆ ಇದನ್ನ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ವೇದಾಂತ್. ನಾನೇನು ಅನುಮಾನದಿಂದ ನಿನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಏನೋ ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ ಅಷ್ಟೆ. ಓ, ಅಷ್ಟೇನಾ? ಅಷ್ಟೇನೆ. ಆದ್ರೆ ಅಪ್ಪ ಅಮ್ಮನ ಹತ್ರ ಮಕ್ಕಳು ಎಷ್ಟೇ ಕ್ಲೋಸ್ ಆಗಿದ್ರು ಇಂಥ ವಿಚಾರ ಬಂದಾಗ ಸುಮ್ಮನಾಗ್ಬಿಡ್ತಾರೆ. ಅದನ್ನ ಶೇರ್ ಮಾಡ್ಕೊಳಲ್ಲ. ನೀನ್ ವಿಕ್ಕಿನೇ ನೋಡಿದ್ಯಲ್ಲ ವೇದಾಂತ್, ಅವ್ನ್ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಅವನಷ್ಟಕ್ಕೆ ಅವನೇ ಏನೇನೋ ಮಾಡ್ಕೊಂಡ್ಬಿಟ್ಟ. ಹಾಗಾದ್ರೆ ನಾನು ಅವನ ತರ ಏನಾದ್ರು ಮಾಡ್ಕೊಳ್ತೀನಿ ಅಂತ ಅನ್ಮಾನ ನಿಮ್ಗೆ? ಏನೋ ಚಾನ್ಸೇ ಇಲ್ಲ. ನಿನ್ ಬಗ್ಗೆ ನಾನ್ ಯಾಕೆ ಆಗ ಅನ್ಕೋತೀನಿ? ನನ್ ಕನ್ಸನ್ ಏನು ಅಂದ್ರೆ ಆ ತರ ಏನಾದ್ರೂ ಇದ್ರೆ ನೀನ್ ಖಂಡಿತ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಅಂತ ನಿನಗೆ ಹೇಳ್ಬೇಕಾಗಿತ್ತಷ್ಟೆ. ಸದ್ಯಕ್ಕೆ ಆ ಥರ ಏನೂ ಇಲ್ಲಮ್ಮ. ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ಸಾರಿ ಬಾಸ್, ನನಗೆ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಬಾಸ್, ನೋ ಪ್ರಾಬ್ಲಮ್. ನಾನು ಅಮೂಲ್ಯ ಮೇಡಮ್ನ ಹುಡ್ಕೊಂಬಂದೆ. ಏನಾದ್ರು ತಲೆ ಕೆಟ್ಟಿದೇನ್ರಿ? ಎಷ್ಟು ವರ್ಷದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಅಮೂಲ್ಯ ಮೇಡಮ್ ಈ ಚೇಂಬರ್ ನಲ್ಲಿ ಏನ್ ಲಲ್ಲೆ ಹೊಡ್ತಿರ್ತಾರೇನ್ರಿ ಅವ್ರನ್ನ ಹುಡ್ಕೊಂಡ್ ಬರೋದಕ್ಕೆ? ಹೌದಾ ಬಾಸ್? ಅವ್ರು ನಿಜವಾಗ್ಲೂ ಹಾಗೆಲ್ಲ ಮಾಡ್ತಾರ? ಯಾರು ಬಾಸ್ ಅವ್ರ ಕಂಪ್ಯಾನಿಯನು? ವಾಟ್? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಮಾತು ಬೆಳೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಕಾಂಚೋರ್. ಅಯ್ಯೋ ಇಲ್ಲ ಮೇಡಮ್, ಅಮೂಲ್ಯ ಮೇಡಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ತು. ಅದಕ್ಕೆ ಅವ್ರ ಟೇಬಲ್ ಹತ್ರ ಹೋಗಿದೆ, ಆದ್ರೆ ಅವರಲ್ಲಿ ಕಾಣಿಸ್ತಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಮೇಡಮ್. ಫುಲ್
ವೇದಾಂತ್ ಮಾತಾಡೋ ಹಾಗೆ ಲೂಸ್ ತರ ಮಾತಾಡ್ತಿದ್ದೀರಲ್ರಿ. ಅವ್ರು ಸ್ಟೇಬಲ್ ಅಲ್ಲಿ ಇಲ್ಲ ಅಂದ್ರೆ ಅವ್ರಲ್ಲಿ ಇರ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ? Come on, tell me. ಆ ವಿಷಯನ ಬಗೆಹರಿಸ್ಕೊಳ್ಳೋಣ ಅಂತ ಅವನ ಹತ್ರ ಕೇಳಕ್ ಹೋದ್ರೆ, ಇಲ್ಲ ನಾನು ಯಾರನ್ನೂ ಇಷ್ಟಪಡ್ತಾ ಇಲ್ಲ, ಆದ್ರೆ ನನ್ನ ಹುಡುಗಿನ ನಾನೇ ಹುಡುಕೋತೀನಿ ಅಂತ ಹೇಳ್ಬಿಟ್ಟ. ಯಾಕೆ ನಗ್ತಾ ಇದ್ಯಾ? ನಗದೆ ಇದೇನ್ ಮಳ್ಳಿ, ಅವ್ನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಇನ್ಯಾರ್ದೋ ಮಕ್ಳು ಹೀಗೆ ಹೇಳಿದಿದ್ರೆ ಅದ್ ಸರಿ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಹಾಗ್ ಮಾತಾಡ್ತಿರೋದು ಈ ಸುಹಾಸಿನಿ ಮಗ. ಅದು ಅಲ್ಲದೆ ಅವನು ವೇದಾಂತ್. ಯಾಕೆ ವೇದಾಂತ ಆದ್ರೆ ಅವನ ಹುಡುಗಿನ ಅವನು ಹುಡ್ಕೋಬಾರ್ದು ಅಂತ ಏನಾದ್ರೂ ಇದೆಯಾ? ಇದಕ್ಕೆ ನಾನು ನಿನ್ನ ಹತ್ರ ಏನು ಹೇಳಲ್ಲ ಅಂತ ಹೇಳಿದ್ದು. ತಲೆಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ವೇದಾಂತ್ 1 ವರ್ಷದ ಹಿಂದೆ ಹೇಗಿದ್ದ, ಅವ್ನ್ ನನ್ನ ಕೇಳ್ದೆ ಒಂದ್ ಹುಲ್ಕಡ್ಡಿನೂ ಆಚೀಚೆ ಇಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಇವಾಗ ನನ್ನ ಒಪಿನಿಯನ್ ಕೂಡ ಬೇಡ, ಅವನ್ ಹುಡುಗಿನ ಅವನೇ ಹುಡ್ಕೋತೀನಿ ಅಂತಂದ್ರೆ ಅದ್ ಸಹಿಸಕ್ ಸಾಧ್ಯನಾ? ನಾನ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವನು ವೇದಾಂತ್ ವಸಿಷ್ಠ. ಅವನ್ ಸ್ಟೇಟಸ್ ನ ನೋಡಿ ಯಾರ್ ಬೇಕಾದ್ರೂ ಅವನ್ನ ಬಕ್ರ ಮಾಡ್ಬೋದು. ನೀನ್ ಅವನನ್ನ ಮಾಡ್ತಿದ್ಯಲ್ಲ ಹಾಗೆ. ಏನಂದೆ? ಏನಿಲ್ಲ, ಜಗತ್ತಿನಲ್ಲಿ ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಅದ್ಯಾವ್ದೋ ಕೊರೋನಾ ಅಂತ ಬಂದು ಎಲ್ಲ ಉಲ್ಟಾ ಪಲ್ಟಾ ಆಗಿರ್ಲಿಲ್ವಾ? ಹೀಗೇನಾದ್ರೂ ಆಗ್ಬೋದು ಅಂತ ನಾವ್ ಯಾರಾದ್ರೂ ಊಹಿಸಿದ್ವಾ? ಇಲ್ಲ ತಾನೆ. ಇದು ಹಾಗೇನೆ. ಅವನ ಆಯ್ಕೆನ ಅವನ್ ಸ್ವತಂತ್ರವಾಗಿ ಮಾಡ್ಲಿ. ಅವನ ಮನಸ್ಥಿತಿ ಕೂಡ ಬದಲಾಗಿದೆ ಅನ್ನೋದನ್ನ ನೀನು ಒಪ್ಕೊಳ್ಳೇಬೇಕು. ನಿನ್ನ ಸಮಸ್ಯೆಗೆ ಪರಿಹಾರ ನಿನ್ನ ಕೈಯಲ್ಲೇ ಇದೆ. ಸಾರಿ ಮೇಡಮ್, ಇನ್ ಮುಂದೆ ನಾನು ಅಮೂಲ್ಯ ಮೇಡಮ್ ತರ ನಾನ್ಸೆನ್ಸ್ ಮಾತಾಡೋದನ್ನೇ ಕಲ್ತ್ಕೋತೀನಿ. ಗುಡ್ ನ್ಯೂಸ್ ನ ಅವ್ರಿಗೆ ಆಮೇಲೆ ಹೇಳ್ತೀನಿ. ಬರ್ತೀನಿ ಮೇಡಮ್. ವೇದಾಂತ್ 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 ಕಡೆಸೇನಾ? ಈಗ ಯಾಕೆ ನಗು ಅಂತ ಕೇಳ್ಬೋದಾ? ನೀನ್ ನಾರ್ಮಲ್ ಆಗಿದ್ದಾಗಲೇ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋ ತರ ಇರ್ತೀಯ. ಅಂಥದ್ರಲ್ಲಿ ಬೇರೆಯವ್ರನ್ನ ಇಮಿಟೇಟ್ ಮಾಡಕ್ ಶುರು ಮಾಡಿದ್ರು ಅಂತೂ ಜಿಮ್ ಕ್ಯಾರಿ ಬಿಸ್ಟ್ ಬಿನ್ ಅಷ್ಟು ಕಾಮಿಡಿ ಮಾಡ್ತೀಯ. ಆಯ್ತಾಯ್ತು, ಗುಡ್ ನ್ಯೂಸ್ ಏನು ಅಂತ ಹೇಳು. ಏನು ವೇದಾಂತ್ ವಸಿಷ್ಠ ಸಡನ್ ಆಗಿ ಅಮೂಲ್ಯ ಆಗ್ಬಿಟ್ಟಿದ್ರು? ಏನೋ ತಮಾಷೆ ಮಾಡ್ದೆ. ಪ್ಲೀಸ್ ಗುಡ್ ನ್ಯೂಸ್ ಏನು ಅಂತ ಹೇಳು. ಇಷ್ಟು ದಿನ ನಾನು ನೀನು ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಬ್ಬರೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ವಿಷಯನ ಮನೆಯವರಿಂದ ಮುಚ್ಚಿಟ್ಟಿದ್ದೀವಿ. ಆದ್ರೆ ಇನ್ ಮುಂದೆ ಅದ್ರ ಅವಶ್ಯಕತೆ ಇಲ್ಲ. ನಾನು ನಮ್ಮನೇಲಿ ನಮ್ಮ ಪ್ರೀತಿ ವಿಷಯನ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ತರದ ಮಾತುಗಳಿಗೆ ಶಾಕ್ ರಿಯಾಕ್ಷನ್ ಕೊಡಬಾರ್ದು, ಹ್ಯಾಪಿ ರಿಯಾಕ್ಷನ್ ಕೊಡ್ಬೇಕು. ಏನು ಇಸೋ ರೊಮ್ಯಾಂಟಿಕ್ ಅಮೂಲ್ಯ. ಅಯ್ಯೋ ನೋಡ್ ವೇದಾಂತ್, ಸಾಧ್ಯ ಅದೇ ಮೇಡಮ್, ನೀವು ಇವ್ರಗಳ ಬಗ್ಗೆ ಎಲ್ಲಾರು ಹೇಳ್ಬಿಟ್ರ ಅಂತ ಇವ್ರು ನಿಮ್ಮನ್ನ ಕೇಳಕ್ಕೆ ಚಡಪಡಿಸ್ತಾ ಇದ್ರು. ಅದಕ್ಕೆ ನಾನೇ ಕೇಳ್ಬಿಟ್ಟೆ. ಏ ಬುಳ್ಳ, ರಾಂಗ್ ಟೈಮಲ್ಲಿ ಎಂಟ್ರಿ ಕೊಡೋದಲ್ದೆ ಏನೇನೋ ಮಾತಾಡ್ತಿದ್ದೀರಲ್ರಿ. ಇವ್ರ ವಿಚಾರ ಅಂದ್ರೆ ಏನ್ರಿ? ಏನೂ ಇಲ್ಲ ಬ್ರದರ್,
ಚಿಕ್ಕ ಮಾವ ಮೆಸ್ ಓಪನ್ ಮಾಡಿರೋ ವಿಷಯನ ಇವರಿಬ್ರು ಬೆಳಿಗ್ಗೆ ನನ್ನ ಹತ್ರ ಹೇಳಿದ್ರು. ಆ ವಿಷಯನ ಕಾಂತ ಹೇಳ್ತಾ ಇದಾರಷ್ಟೇ. ವೇದಾಂತ್, ನೀವು ಇವ್ರನ್ನ ಅದು ಹೇಗೆ ಸಹಿಸ್ಕೊತಿದಿರೋ ನಂಗಂತೂ ಗೊತ್ತಿಲ್ಲ. ಇದೊಂಥರ ಸ್ಟ್ರೆಸ್ ಬಸ್ಟರ್ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್ ಇವರು. ಯಾವಾಗಲೂ ಏನೇನೋ ಮಾತಾಡ್ತಿರ್ತಾರೆ. ಲೂಸ್ ಕುಳ್ಳ ಬುಳ್ಳ. ಮಾವ, ಏನ್ ಮಾವ ನೀವು ರಾತ್ರಿನೂ ಇಲ್ಲೇ ಕೂತಿದ್ರಿ, ವಿಚಾರಿಸಿದ್ರೆ ಈಗ ಹೋಗಿ ಮಲಗ್ತೀನಿ ಅಂತ ಹೇಳಿದ್ರಿ. ಬೆಳಗಾದ್ರೂ ಇಲ್ಲೇ ಇದ್ದೀರಾ, ಇಲ್ಲೇ ಮಲಗ್ಬಿಟ್ರಾ? ರೂಮ್ಗೆ ಹೋಗಿ ಮಲಗ್ಲಿಲ್ವಾ ಮಾವ? ಇಲ್ಲಮ್ಮ, ನೀನ್ ಹಾಗೆ ಹೇಳಿದ್ಮೇಲೆ ಏನೋ ಕೆಲಸ ಬಂದು ಕೂತಿದ್ದೆ, ಹಂಗೆ ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಬರೀ ಕೆಲ್ಸನ ಅಥವಾ ಮತ್ತೆ ಏನಾದ್ರೂ ಟೆನ್ಷನ್ ಮಾವ? ನೀವು ಯಾವಾಗ್ಲೂ ಹೀಗಿರಲ್ಲ. ಓದ್ಸಲ ದುಡ್ಡಿನ ವಿಚಾರ ಬಂದಾಗ್ಲೂ ನೀವ್ ಇದೇ ತರ ಟೆನ್ಷನ್ ಅಲ್ಲಿದ್ರಿ. ಎಲ್ಲಾ ವಿಷಯನೂ ವೇದಾಂತ್ಗೆ ಹೇಳ್ತೀನಿ ಅಂತ ಕಾಟ ಕೊಡ್ತಿದ್ದಾನೆ ಅಂತ ನಿಂಗೆ ಹೇಗೆ ಹೇಳಮ್ಮ? ಅಷ್ಟಕ್ಕೂ ಇದಕ್ಕೆಲ್ಲ ಮತ್ತೆ ನಿನ್ನ ಸೇರ್ಸೋಕೆ ನಂಗೆ ಇಷ್ಟ ಇಲ್ಲ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನಂದೇ ಆದ ಒಂದಷ್ಟು ವ್ಯವಹಾರ ಅಂತಿದೆಯಲ್ಲ, ಅದರಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಂದ್ರೆ ಏನೋ ಸಮಸ್ಯೆ ಆಗಿರೋದು ನಿಜಾನೇ? ಅಯ್ಯೋ ಹಾಗಲ್ಲಮ್ಮ ನಾನು ಹೇಳಿದ್ದು. ಪ್ರಾಬ್ಲಮ್ ಏನೂ ಇಲ್ಲ. ಬಿಸ್ನೆಸ್ ಅಂದಮೇಲೆ ಒಂದಿಷ್ಟು ರಗಳೆ ಇದ್ದೇ ಇರುತ್ತೆ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ಹ್ಯಾಂಡಲ್ ಮಾಡ್ತೀನಿ. ಇವೆಲ್ಲ ಮಾಮೂಲಿ, ಹೊಸ್ತೇನಲ್ಲ. ಹಾಗಿದ್ರೆ ಸರಿ ಮಾವ, ನೀವು ಮತ್ತೆ ಯೋಚನೆ ಮಾಡ್ತಾ ಕಳೆದೋಗ್ಬೇಡಿ. ಕಾಫಿ ತಣ್ಣಗಾಗುತ್ತೆ, ಕುಡಿದ್ಬಿಡಿ. ಅದು ಅದಕ್ಕೆ ಆಕ್ಚುಲಿ ನೀನೇನೇ ಹೇಳ್ಬೇಕಾಗಿದ್ರು ಡೈರೆಕ್ಟ್ ಆಗಿ ಹೇಳ್ಬೋದು. ಮತ್ತೇನಿಲ್ಲ ಅದಕ್ಕೆ. ಅದು ನಾವು ನಮ್ಮ ವಿಷಯನ ಡಿಸ್ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ. ಕರೆಕ್ಟಾಗಿ ಎಲ್ಲಿಗೂ ಹೇಳೋಣ ಅನ್ನೋಷ್ಟರಲ್ಲಿ ಎಲ್ಲ ಗೊತ್ತಾಗೋಯ್ತು. ಅಷ್ಟೇ ತಾನೇ, ನನಗೆ ಅರ್ಥ ಆಗತ್ತೆ. ಬಿಡು ಆ ವಿಷಯನ, ನೋ ಪ್ರಾಬ್ಲಮ್. ನೀವ್ ಹೇಳೋಕ್ಕಾಗಿ ಸಂಕೋಚ ಪಟ್ರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ಓಕೆ, ನೀವ್ ಹೇಳೋಕ್ ರೆಡಿ ಇಲ್ಲ ಅಂದ್ರೆ ಏನಿವಾಗ? ನಾನೆಲ್ರಿಗೂ ಹೇಳ್ಕೊಳ್ತೀನಿ ಬಿಡಿ.